ಲೋ ಪ್ರವೀಣ, ಈ ಕಟ್ರಿಂದ ಕಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೋ? ಇದರಿಂದನಾ? ನರಳಿ ಸಾಯ್ಬೇಕಾಗುತ್ತೆ. ಅದೇ ನೋಡು, ನೈಲಾನ್ ಹಗ್ಗ ನೇಣಾಕೊಂಡ್ರೆ ನೈಸ್ ಆಗಿರುತ್ತೆ ಮಚ್ಚ. ನಮ್ಮೆಲ್ಲ ಸೀನಿಯರ್ಸ್ ಇದನ್ನೇ ಯೂಸ್ ಮಾಡೋದು. ಈ ಹಗ್ಗ ಇದಾ ಸ್ವಲ್ಪ ದಪ್ಪ ಇತ್ತಲ್ವಾ? ಪ್ರವೀಣ್, ಹಾ, ಈ ಚಾಕು ತುಂಬಾ ಶಾರ್ಪ್ ಆಗಿದೆ. ಹಾ. ಇದ್ರಲ್ಲಿ ಕುಯ್ಕೊಂಡ್ರೆ ಹಾಯಾಗಿ ಸಾಯ್ತೀವಿ. ಹೌದಾ? try ಮಾಡೋಣ? ನಿನ್ನ ಮತ್ತೆ ಬಾಯ್ಗೆ ಸರಿಯಾಗಿ ಬರೋ ತಂದಿ ನೋಡು. ಏನಿಲ್ಲ ಸಾಯಿಸ್ಬಿಡ್ತೇನೆ ಅವನ್ನ. ಯಾರೇ? Shall I help you? ನಮ್ಗೆ ಈ ಮೂರಲ್ಲಿ ಯಾವ್ದನ್ನ ತಗೋಬೇಕಂದ್ರೆ ಟೋಟಲ್ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ. ನೋಡಿ, ಯಾರಿಗೆ ಕನ್ಫ್ಯೂಸ್ ಆದ್ರೂ ಫ್ಯೂಸ್ ಹಾಕಕ್ಕೆ ನಾನಿದ್ದೀನಿ. ಅಲ್ಲ ಕಣಪ್ಪ, ಹಾಕೋದ್ರಲ್ಲಿ ನಾವು ಎಕ್ಸ್ಪರ್ಟೇ. ಈಗ ನಾವು 3 ಜನ 4ನೇ ಕಣ್ಣು ಕಾಣಿಸ್ಬಾರ್ದು, ಆ ತರ ಹೊಡೋಗ್ಬಿಡ್ಬೇಕು. ಗೊತ್ತಾಗಿಲ್ವಾ? ಸಾಯ್ಬೇಕು. ರೀ ಸ್ವಾಮಿ, ಏನು? ನಮ್ ಮೂವರು ಸೂಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಅದಕ್ಕೆ ನಿಮ್ ಅಂಗಡಿಗೆ ಶಾಪಿಂಗ್ ಅಂತ ಬಂದಿರೋದು. ಇವಾಗ ನೀವೇ ಹೇಳಿ, ಈ ಕಟ್ರ್ ಬೆಟ್ರಾ, ಈ ಹಗ್ಗ ಬೆಟ್ರಾ, ಇಲ್ಲ ಈ ಚಾಕು ಬೇಡ್ರಾ? ನಮ್ ಸಾವು ಮಾತ್ರ ಸಾಫ್ಟ್ ಅಂಡ್ ಸ್ವೀಟ್ ಆಗಿರೋದು. ಅಲ್ರಯ್ಯ, ನನ್ನೇನು ಗುಗ್ಗು ಅನ್ಕೊಂಡ್ರ ನೀವು? ಸುಮ್ನಿರೋ ಅಂಕಲ್. ನಾವು 3 ಜನ ನೋವೇ ಆಗ್ದಂಗ್ ಸಾಯ್ಬೇಕು. ಡು ಯು ಹ್ಯಾವ್ ಎನಿ ಐಡಿಯಾ? ಡೋಂಟ್ ವೆರಿ, ಐಡಿಯಾ ಕೊಡಕ್ ನಾನು ಇದೀನಲ್ಲ. ನೋಡಿ, ದಿಸ್ ಇಸ್ 40% ಎಕ್ಸ್ಟ್ರಾ ಇದೆ. ಇದನ್ನ ಟಾಯ್ಲೆಟ್ಗಾಗಿ ಕ್ಲೀನ್ ಮಾಡಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗುತ್ತೆ. ಹಾಗೆ ನೀವು ಕುಡಿದ್ರೆ ನಿಮ್ ಬಾಡಿ ಎಲ್ಲ ಕ್ಲೀನ್ ಆಗಿ ಪ್ರಾಣ ಪಟಕ್ಕಂತ ಹೊರಟೋಗುತ್ತೆ. ಏನ್ ಗ್ಯಾರಂಟಿ? ನಾನೇ ಗ್ಯಾರಂಟಿನಪ್ಪ. ಇಲ್ಲಿ ನೋಡಿ, ಈಗ ಸ್ಟೈಲ್ ಆಗಿ ಓಪನ್ ಮಾಡಿ ಈಗ ತಗೊಂಡು ಅಂಕಲ್ ಹಾಲ್ ಕೊಡ್ತಾನೆ. ಅಂಕಲ್ ಕುಡಿಬೇಡಿ. ಅಂಕಲ್ ಬೇಡ ಅಂಕಲ್. ಅಂಕಲ್ ನಮ್ಗೂ ಉಳಿಸಿ. ಅವನು ಉಳಿಯೋದೇ ಗ್ಯಾರಂಟಿ ಇಲ್ಲ, ನಿನಗೇನೆ ಉಳಿಸ್ತಾನೆ. ನಮಗಿದೆ ಸಾಕು. ನಡ್ರಿ, ಎಸ್ಕೇಪ್ ಎಸ್ಕೇಪ್. ಟಾಟಾ. ಯಾಕ್ರೆ ಓಡ್ತಾ ಇದೀರಾ? ತಗೊಂಡು ಹೋಗ್ರಯ್ಯ. ಅಯ್ಯಯ್ಯೋ, ಇದನ್ನ ನಾನು ಕುಡಿದ್ಬಿಟ್ಟ. ನಾನು ಸಾಯೋದ್ ಗ್ಯಾರಂಟಿಗಳಪ್ಪ. ಲೇ ರಾಮ, ಗೋವಿಂದ. ನಾವು ಸಾಯೋದಕ್ಕಿಂತ ಮುಂಚೆ ನಮ್ಮ ಕೊನೆ ಆಸೆಗಳನ್ನ ಈಡೇರಿಸ್ಕೊಂಡ್ಬಿಡೋಣ. ಇಲ್ಲ ಅಂತಂದ್ರೆ ಸತ್ತ ಮೇಲೆ ದೆವ್ವಗಳಾಗಿ ಪಾರ್ಕ್ಗಳಲ್ಲಿ, ಲಾಡ್ಜ್ಗಳಲ್ಲಿ ವಾಕಿಂಗ್ ಮಾಡ್ತಾ ಇರ್ತೀವಿ. ಅಯ್ಯೋ, ನಾನ್ ದೆವ್ವ ಆಗಲ್ಲಪ್ಪ. ನನ್ನ ಆಸೆ ಏನ್ ಗೊತ್ತಾ? ಒಂದ್ ಹೊಸ ಕಾರ್ನ ಕಳ್ತನ ಮಾಡ್ಬೇಕು. ಕಳ್ತನನಾ? ಆದ್ರೆ ನಂಗ್ ಡ್ರೈವಿಂಗೇ ಬರಲ್ಲ. ಲೇ, ಏನ್ ಹುಡುಗಿನ ಇವಳು? ಅಯ್ಯ, ಅವಳ ವಿಷಯ ಬಿಟ್ಟಾಕ ನಿನ್ನ ಆಸೆ ಹೇಳ. ಏರಿಯಾದಲ್ಲಿರೋ MLA ಗಿರೋ ದುರಾಂಕಾರಕ್ಕೆ ಅವ್ರ ಮನೆಗೆ ನುಗ್ಗಿ ಕಪಾಳಕ್ಕೆ 2 ಬಾರಿಸ್ಬೇಕು ಅಂತ ಕಣ ನನ್ನ ಆಸೆ. ಹಾಗಾದ್ರೆ ಸಾಯೋದೊಂದು ಗ್ಯಾರಂಟಿ. ಯಾಕೋ? ಅಲ್ಲ ಕಣ, ಕಳ್ತನ ಮಾಡಿ ಸಿಗಾಕೊಂಡ್ರು ಹೊರ ಸಾಯ್ತಾರೆ. MLA ಹೊರ ಸಿಗಾಕೊಂಡ್ರು ಹೊರ ಸಾಯ್ತಾರೆ. ಸಾಯೋದೊಂದು ಫಿಕ್ಸು. ಸಮರ್ಪಯಾಮಿ. ಆ ಗಾಡಿ ಅಭ್ಯಾಸ ಮಾಡ್ಬೇಕು. ಅದನ್ನ ಅದೇ ನನ್ನ ಬಾಯಿ ಸರಿಯಾಗಿ ಬರ್ತದೆ ನೋಡಿ. ಈಗ ಅಂತೀನಿ ಅದೇನು ಇದಾ ಆಯ್ತು, ಮಾವಿನಕಾಯಿ ಕಿತ್ಕೊಂಡ್ಬಿಡಕ್ಕೆ ಆಗಲ್ಲ. ಹೋಗಲೇ. ಏಯ್, ಒಂದ್ ಹೆಣ್ಣಿನ ಆಸೆ ತೀರ್ಸ್ತಾರ ಗಂಡ್ಸನ ಹಂಗಂತೀಯ? ಬಾ ಹೋಗೋಣ. ಏಳು ಕೊಂಡಲವಾಡ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. కొత్త బండి తీసుకున్నాను గోవింద, కాపాడండి దేవుడా, కాపాడండి గోవిందా. ఏడు కొండలవాడ గోవింద. ನಿನ್ ಕೊನೆ ಆಸೆ ತೀರಿಸಿದೀವಮ್ಮ. ಏನೋ ಅಲ್ಲವೋ ತಡ್ಕೊಳಕ್ಕಾಗ್ತಿಲ್ಲ ಕಣೋ. ಡಾಕ್ಟರ್ ಕರ್ಸ್ಲಾ? ಮುಚ್ಚು ಅಮ್ಮ, ತಡ್ಕೊಳಕ್ಕಾಗಲ್ಲ ಕಣೋ ನೋವು. ಸರ್, ಒಂದ್ ಸ್ನ್ಯಾಪ್ ಪ್ಲೀಸ್. ತಡ್ಕೊಳಕ್ಕಾಗಲ್ಲ. ಸರ್, ಇಂಟರ್ವ್ಯೂ ಶುರು ಮಾಡ್ಬೋದಾ? ಅಣ್ಣ, ಟೈಮ್ಸ್ ಆಫ್ ಇಂಡಿಯಾದವ್ರು ಇನ್ನೂ ಬಂದಿಲ್ಲ. ಇನ್ನೊಬ್ರು ಬರ್ಬೇಕಂತಲ್ರಿ. ನೀವ್ ಹೇಳಿದ ತಕ್ಷಣ ಶುರು ಮಾಡ್ಬೇಕಾ? ಅವ್ರು ಬರೋದಕ್ಕೆ ತಡೀರಿ ಅಪ್ಪ. ಎಷ್ಟು ಜನ ಇದ್ದಾರೆ ನೋಡು, ಮೀಡಿಯಾದವರೆಲ್ಲ ಬಂದವ್ರೆ. ಆ MLA ಸುರೇಶ್ ಕಣನಾ? ಶುರು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ ಕ್ವಶನ್ ಸರ್. ಏನದು? ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸುವಂತ ಮಹಾತ್ಮ ಗಾಂಧಿನೇ ಹೇಳಿದಾರೆ. ನೀವು ಏನ್ ತೋರಿಸ್ಬೇಕು? ಏನು ತೋರಿಸ್ಬೇಕು? ಹಿಂದೆ ತೋರಿಸ್ಬೇಕಾ? ಮುಂದೆ ತೋರಿಸ್ಬೇಕಾ? ಬೆನ್ ತೋರಿಸ್ಬೇಕಾ? ಎದೆ ತೋರಿಸ್ಬೇಕಾ? ಇನ್ನೇನು ತೋರಿಸ್ಬೇಕು? ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ಕಾಮಿಡಿ.
ಯಾರು ಹಿಡಿಯೋರು ತಡೆಯೋರು ನಮ್ಮನ್ನ ಇಷ್ಟ ಬಂದಂತೆ ಇರ್ತೀವಿ ನಾವಿನ್ನ ಕೈಗೊಂಬೆ ನಾವಲ್ಲ ಕೈಯಂತೂ ಚಾಚಲ್ಲ ಬೇರೇನೆ ನಮ್ಮ ದಾರಿಯು ನೋಡಿ ಸ್ವಾಮಿ ನಾವು ಹೀಗೆ ಬಿಟ್ಟು ಬಿಡಿ ನಮ್ಮ ಹೀಗೆ ಪೊಲೀಸು ಸ್ಪೀಡ್ ಓಡಿಸು ದುಡ್ಡೆಂಬ ಮಾಯಿ ಬೆನ್ನಿಗೆ ಬಿದ್ದು ಸಾಗಿದೆ ಜಗತ್ತು ಎಲ್ಲೆಲ್ಲೂ ಮೋಸಗಾರರೇ ಕರಗಿ ಹೋಗಿದೆ ನಿಯತ್ತು ಇಂದಲ್ಲ ನಾಳೆ ಖಂಡಿತ ಸಿಗುವುದೆಲ್ಲರಿಗೂ ಟಿಕೆಟ್ಟು ನೀನಷ್ಟೇ ಮಾಡಿಕೊಂಡರು ಸೀಟು ಬಂಗಲೆ ಲೇಔಟು Just don't care, we dare, we come whatever. ನೋಡಿ ಸ್ವಾಮಿ ನಾವು ಹೀಗೆ ಬಿಟ್ಟು ಬಿಡಿ ನಮ್ಮ ಹೀಗೆ ಪ್ಲೀಸ್ ಫುಲ್ ಅರ್ಜೆಂಟ್ ಪ್ಲೀಸ್ ಬೇಗ ಬಾ ಇಂದಿನಿಂದ ನಮ್ಮ ಪಾಲಿಗೆ ನೋವು ಎಂಬುದೇ ನಿಷಿದ್ಧ ಆಗಿದ್ದು ಆಗಿ ಹೋಗಿದೆ ಯಾಕೆ ಬೇಕಿದೆ ವಿಷಾದ ಇನ್ನೆಂದು ನಮ್ಮ ಜೀವನ ವಿಧಿಗೆ ಆಗದು ಜವಾನ ನಾವೇನೆ ಇನ್ನು ಮುಂದಕ್ಕೆ ನಮ್ಮ ನಾಳುವ ದಿವಾನ Life is so unfair, we don't want to live here. ನೋಡಿ ಸ್ವಾಮಿ ನಾವು ಹೀಗೆ ಬಿಟ್ಟು ಬಿಡಿ ನಮ್ಮ ಹೀಗೆ ಮಚ್ಚಾ ಗೆಟ್ ಡೌನ್ ಊಟ ಮಾಡೋಣ ಒಳ್ಳೆ ಡಾಬಾ ಚೆನ್ನಾಗಿರತ್ತನ ಊಟ ಯಾವ್ದೋ ಒಂದ್ ಕೈ ಮುಟ್ಟಾನಲ್ಲ. ಅಣ್ಣ ಕೀ ಕೊಡೋಣ ಯಾಕಪ್ಪ ಪಾರ್ಕಿಂಗ್ಗೆ. ಓಹೋ ಪಾರ್ಕಿಂಗ್ ತಂದನಾ ಸರಿ ತಗೋ ಆ ಸರಿ ಪಾರ್ಕ್ ಮಾಡು ಆಯ್ತಣ್ಣ. ಹೇ ಲಗೇಜ್ ಒಂದ್ ನಿಮಿಷ ಲಗೇಜ್ ಇಟ್ಕೊಂಡ್ಬಿಡ್ತೀವಿ ಇರ್ಲಿ ಬಿಡೋಣ. ಇರ್ಲಪ್ಪ ನಿನ್ನ ಹತ್ರನ ನಮ್ಮ ಹತ್ರನ ಗಾಡಿ ಇಲ್ಲಣ್ಣ? ಬೇಡಪ್ಪ ನಮ್ ಸಾಮಾನ್ ನಮ್ಮ ಹತ್ರನೇ ಇರ್ಲಿ ಮಚ್ಚ ಕ್ಯಾಚ್ ತಗೊಳ್ಳೋಣ. ಹೇ ಚೀಪ್ ಕಳ್ಳ ಬನ್ರಿ ಬನ್ನಿ ಹಾಯ್ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ ಕಳ್ಳ ಅಂತ ಕರಿಬಾರ್ದು ಕರೆಕ್ಟ್ ಬಟ್ ನಮ್ ವೆಹಿಕಲ್ ನಮ್ಮ ಆಸೆ ಹೆಂಗಿದ್ರು ತೀರ್ತಲ್ವಾ ಹಂಗೆ ಅವನ ಆಸೆನು ತೀರ್ಲಿ ಅಷ್ಟೇ ಬನ್ನಿ. ಬಾ, ಹೋಗೋಣ ಗೆಸ್ಟ್ ಹೌಸ್ ಹೆಂಗ ಹೋಗೋದು ಏಯ್ ಆ ಗೆಸ್ಟ್ ಹೌಸ್ ಇಲ್ಲ ಪಕ್ಕದಲ್ಲಿ ಹೇಳ್ಕೊಂಡು ನಡ್ಕೊಂಡೆ ನಟರಾಜ ಸರ್ವಿಸಾ ಚಂದು ಹಾ. ನನ್ನ ಆಸೆ ತೀರ್ಸಿದ್ದಕ್ಕೆ ಥ್ಯಾಂಕ್ಸ್. ವೆಲ್ಕಮ್ ನಂಗೆ ತುಂಬಾ ಹೊಟ್ಟೆ ಹಸಿತಿದೆ ಕಣೋ, ನನ್ಗೊಂದು ಬೋನ್ಲೆಸ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡು. ಓಕೆ ಬಟ್ 2 minutes ಐಲ್ ಕಮ್. ಓಕೆ ಆಯ್ತು ಹೇಳಪ್ಪ ಕೊನೆ ಹಸಿ ತೀರ್ಸಾಯ್ತು ಕರೆಕ್ಟ್ ಮಗ ಆ ಹುಡುಗಿ ಹ್ಯಾಪಿ ಆಗಿದ್ದಾಳಲ್ವಾ ಹೌದು ಮತ್ತೆ ಏನಕ್ಕೆ ಸಾಯ್ತಾ ಇದ್ದಾಳಂತೆ ಲವ್ ಫೇಲ್ಯೂರ್ ನಿಂತರ ಲವ್ ಫೇಲಿಯರ್ ಆದ್ರೆ ಏನಕ್ಕೆ ಸಾಯ್ಬೇಕು
ಈ ಮತ್ ನೀನ್ ಕೇಳ್ತಾ ಇದ್ಯಾ? ಸಾಯಕ್ 100 ಕಾರಣ ಇರ್ತ ಕಣ. ಕರೆಕ್ಟ್ ಆಗಿ ಹೇಳಿದ್ರಿ ಬ್ರದರ್. ಹಾಯ್ 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 ಹಾಯ್. ಅದು ಸಾಯಕ್ಕೆ 100 ಕಾರಣ ಅಲ್ಲ, 1000 ಕಾರಣಗಳಿರುತ್ತೆ. ಇಷ್ಟಕ್ಕೂ ನಿಮ್ಮಲ್ಲಿ ಸಾಯ್ಬೇಕು ಅಂದುಕೊಂಡಿರೋರು ಯಾರು? 3 ಜನ. 3 ಜನನಾ? 1 2 ಇಲ್ಲಿದೆ, 3rd ಎಲ್ಲಿ? ಬರ್ತಾರ. ಬರ್ಲಿ. ನಿಮ್ಮ 3 ಸೇರಿ ನನ್ನ ಸೇರಿಸ್ಕೊಂಡ್ರೆ 4 ಜನ ಆಗುತ್ತೆ. ಏ ಪ್ಲೀಸ್ ಈ ಆಟಕ್ಕೆ ನನ್ನ ಸೇರಿಸ್ಕೊಳ್ರ. ಅಯ್ಯೋ ಹಂಗ ಹೇಳ್ಬಿಟ್ರ. ಇಡೀ ಸಿಟಿನ ಆಟೋ ಹಾಕೊಂಡು 1 ವಾರದಿಂದ ಹುಡುಕ್ತಾ ಇದೀನಿ, ನನ್ ಜೊತೆ ಅವನ ಸಾಯಕ್ ಬರ್ತಾನ ಅಂತ. ಒಬ್ಬನು ನನ್ ಜೊತೆ ಸಾಯಕ್ ರೆಡಿ ಇಲ್ಲ. ಪ್ಲೀಸ್ ಸೇರಿಸ್ಕೊಡ್ರಲ್ಲ. ಇಷ್ಟಕ್ಕೂ ನೀನಾಗ ಸಾಯ್ಬೇಕು ಅನ್ಕೊಂಡಿದ್ಯಾ? ಅದೊಂದು ದೊಡ್ಡ ಕತೆ. ಚಿಕ್ಕದ್ ಮಾಡಿ ಹೇಳು. ಹೇಳ್ತೀನಿ. ನನ್ನ ಗರ್ಲ್ ಫ್ರೆಂಡ್ ನನ್ನ ಲವ್ ಮಾಡಲ್ಲ ಅನ್ಬಿಟ್ಲು. ಸಾಯ್ತೀನಿ ಅಂತೆ. ಸಾಯಿ ಅನ್ಬಿಟ್ಲು. ಏನ್ ಮಾಡ್ಲಿ, ಅದಕ್ಕೆ ಅವಳು ಕಣ್ ಮುಂದೆ ಒಂದ್ಸಲಿ ಸತ್ತು ತೋರ್ಸೋಣ ಅಂತ. ಸತ್ತಾದ್ಮೇಲೆ ಏನೋ ತೋರ್ಸೋದ್ ಬದ್ನೇಕಾಯಿ. ಕರೆಕ್ಟ್. ಹೌದಾ? Hi guys. ಹಾಯ್. ಹೂ ಇಸ್ ದಿಸ್ ಗರ್ಲ್? Hey, who's this guy? ಅದು ಐ ಆಮ್ ಕೃಷ್ಣ ಫ್ರಮ್ ಕೃಷ್ಣಗಿರಿ, ರೂರಲ್ ಸೈಡ್. ಯುವರ್ ನ್ಯೂ ಸೂಸೈಡ್ ಪಾರ್ಟ್ನರ್. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡ. Okay guys, I am very happy to join with you guys. Next minute we are going to die. Let's just celebrate the party. Okay. 3 ಬಿರಿಯಾನಿ. ಅಯ್ಯ ನನಗೆ 4 ಬಿರಿಯಾನಿ ಒಂದ್ 5 ತಿಂದು ಸಾಯಿ. ಒಂದು 5 ಕೊಟ್ಟಿರಪ್ಪ, ಎಕ್ಸ್ಟ್ರಾ ಇರ್ಲಿ. ಆಗೋಗ್ಬಿಟ್ರೆ ದುಡ್ಡಿದ್ದಾನಪ್ಪ. ಇದೇನ ಮನೆ? ಇದೆ. ಯಾಕ್ರೋ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಿ? ಇಷ್ಟು ವರ್ಷ ಖುಷಿಯಾಗಿದ್ವಿ, ಇನ್ ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಸಾಯ್ತಾ ಇದೀವಲ್ಲ, ಅದಕ್ಕೆ. ಲೇ, ಎಲ್ಲೋ ಖುಷಿಯಾಗಿದ್ವಿ, ಇಷ್ಟು ದಿವಸ ಶೋಕವಾಗಿದ್ವಿ, ಇವಾಗ ಸಂತೋಷವಾಗಿ ಸಾಯ್ತೀವಿ ಅಂತ ಹೇಳ. ಚಿಂಪಾಂಜಿ ಸುಮ್ಮನೆ ಇಲ್ಲೊಬ್ಬ ವಾಚ್ಮನ್ ಇರ್ತಾನೆ, ಅವನಿಗೆ ಹೇಳಿರ್ತೀನಿ ನೀವು ಹೋಗ ಅಲ್ಲಿರಿ ಅಂತ ಹೇಳಿದ್ರಲ್ಲ ಬಸಣ್ಣ ಸಾಹೇಬ್ರು, ಯಾರು ಕಾಣ್ತಿಲ್ವೇ? ಯಾರು ನೀವು? ನೋಡ್ರ ಕಾರಂದಿ ತರ ನುಗ್ತಾವನೆ ಅವನೇನಾ? ಯಾರು ನೀವು? ಒಳಗೆ ಹೇಗೆ ಬಂದ್ರೆ? ಗೇಟ್ ನ ಓಪನ್ ಮಾಡ್ಕೊಂಡು ಬಂದ್ವಿ. ನಿಮಗೆ ಬಸವಣ್ಣವ್ರು ಫೋನ್ ಮಾಡಿರಲ್ವಾ 3 ಜನ ಬರ್ತಾರೆ ಅಂತ? ಆ 3 ಜನ ನಾವೇ. ಅವರು 3 ಜನ ಅಂತ ಹೇಳಿದ್ರು, ಇಲ್ಲಿ 4 ಜನ ಇದ್ದೀರಲ್ಲ. ಸಾರಿ, ಆ ಲಾಸ್ಟ್ ಇದ್ರೆ ಮೋಟ್ ಪೀಸು, ಅದು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ಮನುಷ್ಯ ಅಂತ ಉಳ್ಕೊಂಡ್ರು ನಮ್ಮ 3 ಜನ. ಏನೇ ಹೇಳಿದ್ರು ಒಳಗ್ ಬಿಡಲ್ಲ. ಒಳಗ್ ಬಿಡಲ್ಲ. ದೊಡ್ಡ ಮನುಷ್ಯ, ಅವ್ನ ಜವಾಬ್ದಾರಿ ಇರಲ್ಲ. ಅವ್ನ ಹೇಳ್ದ ಕೇಳ್ರ, ಹೋಗ್ರ ಆಚೆಗೆ, ಹೋಗ್ರ ಅಂದ್ರೆ ಹೋಗ್ರ. ಯಾಕಣ್ಣ ನೀನ್ ಬೇಜಾರ್ ಮಾಡ್ಕೊಂತ? ಏನ ಇವಾಗ ನಿನ್ನ ಹೆಸರು? ಸೂರ್ಯ. ಅಲ್ಲಿ ನೋಡಿ ಚಂದ್ರನ ನೋಡ, ಎಷ್ಟು ಚೆನ್ನಾಗಿ ಕಾಣ್ತಾನೆ, ಎಷ್ಟು ಹತ್ತ ಇದ್ದಾನೆ. ನಾನು 3 times ಓಡ್ ಬಂದಿದ್ವಿ. ನೀನ್ ಹೋಗಿದ್ದಾಗೆ ಒಂದ್ಸಲ ಯಾರು ಹೋಗೋದ್ ಬೇಡ, ನೋಡ್ತಾರ ಹೋಗ್ಬೋದು. ನೋಡ್ತಾರ. ಅವನ್ ಏನ್ ಹೇಳ್ದ? ನಾನ್ ಏನ್ ಅರ್ಥ ಮಾಡ್ಕೊಂಡೆ? ಒಂದು ಹುಡುಗಿ 3 ಹುಡುಗರು. ದೇವ್ರೇ, ಇಂಥ ಒಂದು ದೊಡ್ಡ ಮನೆಯಲ್ಲಿ ನಾವು ಸಾಯಕ್ ಬಂದಿರೋದು ನಮ್ಮ ಪುಣ್ಯ. ನೋಡಿ, ನಿಮಗ್ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಹೇಳ್ತೀನಿ. ಈ ಮನೆಯಲ್ಲಿ 3 ಜನ ಸತ್ತಿದ್ದಾರೆ. ಒಬ್ಬ ನೇಣು ಹಾಕೊಂಡು ಸತ್ತೋಗ್ಬಿಟ್ಟ, ಇನ್ನೊಬ್ಬ ವಿಷ ಕುಡಿದು ಸತ್ತೋಗ್ಬಿಟ್ಟ, ಒಂದು ಹುಡುಗಿ ಚಾಕು ತಗೊಂಡು ಕಚಕ್ ಅಂತ ಅವಳೆ ಚುಚ್ಕೊಂಡು ಸತ್ತೋಗ್ಬಿಟ್ಲು.
ಏಯ್ ರೋಡ್ ರೋಲರ್ ಬಾರೋ ಇಲ್ಲಿ. ಏನೋ ಏಯ್ ಯಾಕೆ ಎಲ್ರನ್ನು ಕನ್ಫ್ಯೂಸ್ ಮಾಡಿ ಭಯ ಬೀಳಿಸ್ತಾ ಇದ್ಯಾ? ಜುಮ್ ಜುಮ್ ಮಾಮ, ಹಾ. ಈ ಗೆಸ್ಟ್ ಹೌಸು 3 ಜನ ಸಾಯಿಸಿ ತುಂಬಾ ಫೇಮಸ್ ಆಗಿದೆ. 12 ಗಂಟೆ ರಾತ್ರಿಯಲ್ಲಿ ಎಲ್ಲರೂ ದೆವ್ವಗಳಾಗಿ ಈ ಗೆಸ್ಟ್ ಹೌಸ್ ನ ಸುತ್ತಾನೇ ಇರ್ತಾರೆ. ಏ ಗುಂಡು ಮಾಮ, ಮೋಸ್ಟ್ಲಿ ಅದು ಅವ್ರ ವಾಕಿಂಗ್ ಟೈಮ್ ಇರಬೇಕು. ಮುಚ್ಕೊಂಡಿರು. ಅದಕ್ಕೆ ನಿಮ್ಗೆ ಇದು ಸೇಫ್ ಜಾಗ ಅಲ್ಲ. ಹೊಡೆ ಹೊಡೆ, ನಿಮ್ಮೊಳಗೆ ಕೆಲ್ಸ ಮಾಡಿ, ಹೊಡೆ, ಹೊಡೆ ಅಲ್ಲ. ಅತ್ತೇರಿಕೆ ನಾವು ಹೋಗಕ್ಕೆ ಕಣ್ಣ ಇಲ್ಲಿಗೆ ಬಂದಿರೋದು. ಒಂದ್ ಕೆಲಸ ಮಾಡ, 12 ಗಂಟೆ ರಾತ್ರಿಗೆ ಇಲ್ಲಿಗೆ ಬಾ. 3 ದೇವ ಏನು 7 ದೇವ ತೋರಿಸ್ತೀವಿ. ನೀನು ಓಕೆ ಅಂದ್ರೆ 9 ದೇವ ತೋರಿಸ್ತೀವಿ. ಓಕೆನಾ? ಅಮಾವಾಸ್ಯೆ ನಿಂತ್ಕೋ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಇವನು ನಮ್ಮ ಗೆಸ್ಟ್ ಹೌಸ್ ನ ಆಳು. ಮನುಷ್ಯರಿಗಿಂತ ದೆವ್ವಗಳ ಜೊತೆನೆ ಮಾತಾಡೋದು, ಆತ್ಮಗಳ ಜೊತೆನೆ ಹಾರಾಡೋದು. ಚಂದು ದೆವ್ವ ಅಂತ ಹೇಳ್ತಿದ್ದಾರೆ, ನಿಜನಾ? ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನೀನ್ ಇಲ್ಲಿ ಇದ್ಮೇಲೆ ಅವು ನಿನ್ ಜೊತೆ ಇರ್ಲೇಬೇಕು. ಸೈಡಿಗೆ ಹೋಗೋ. ಇವನೇ ದೆವ್ವ ಇದ್ದಂಗ ಅವನೇ. ನಮ್ಗೆ ಹೇಳಕ್ ಬಂದವನಿ. ದೆವ್ವಗಳನ್ನು ನೋಡ್ತೀರಾ, ಅನುಭವಿಸ್ತೀರಾ? ನಾನು ಸೂಸೈಡ್ ಮಾಡ್ಕೊಳ್ಳೋದಂದ್ರೆ ಏನು? ನನಗೆ ಅಸಹ್ಯ ಆಗ್ತಾ ಇದೆ. ನನ್ನ ಲವ್ವೇ ಫೇಲಿಯರ್ ಆದಮೇಲೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನಾಚಿಕೆ ಯಾಕೆ? ನಾನು ಡಿಸೈಡ್ ಮಾಡಿರೋದೇ ಕರೆಕ್ಟ್. ಸೂಪರ್ ಆಗಿದೆ ರೂಮು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಯಾಕೆ ಡೋರ್ ಕ್ಲೋಸ್ ಮಾಡ್ತಾ ಇದ್ಯಾ? ನಂಗೆ ಭಯ ಆಗತ್ತೆ. ಯಾಕೆ ನೋಡ್ತಿದ್ಯಾ? ಏಯ್ ಹತ್ರ ಬರ್ಬೇಡ ನೋಡು, ನಂಗೆ ಭಯ ಆಗತ್ತೆ. ಕೂಗ್ಬಿಡ್ತೀನಿ. ಐಶೋ, ಚಂದು. ಅವ್ರ ಕೆಲ್ಸ ಅವ್ರಿಗೆ, ನಮ್ ಕೆಲ್ಸ ನಮ್ಗೆ. ನಾನು ಇಷ್ಟ ದಿನ ತಡ್ಕೊಂಡಿದ್ದೆ, ಇನ್ ತಡ್ಕೊಳಕ್ ಆಗಲ್ಲ. ನಾನ್ ತೋರಿಸ್ಲೇಬೇಕು, ನೋಡ್ಲೇಬೇಕು. ನೋಡು, ಬೆಳಿಗ್ಗೆ ನಾನು ಶರ್ಟ್ ಮೇಲೆ ಕಣ್ಣಾಗ್ದೆ. ಓಕೆ, ಇವತ್ತು ನಿಕ್ಕರ್ ಮೇಲೆ ಕಣ್ಣಾಗ್ತಿದೆ. ಯಾಕೆ? ಮೋಸ್ಟ್ಲಿ ಆ ತರದವನೇ ಇರ್ಬೇಕು. ನೀನ್ ಯಾವ ತರದವನು ಅಂತ ಅದು ಅನ್ಕೋ. ಅಂದ್ರೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರ್ಬೇಕು, ಯಾರಿಗೂ ಗೊತ್ತಾಗಬಾರ್ದು. ನನ್ನ ಆಸೆ ಕಟ್ಟಿ ಹೊಡೆದು ಚಿಮ್ಮುತ್ತಾ ಇದೆ. ಮೈಂಡ್ ಬ್ಲಾಕ್ ಆಗ್ತಿದೆ. ನಾನು ತೋರಿಸ್ಲೇಬೇಕು. ನೋಡೋ ಪ್ಲೀಸ್. ಬೇಡ. ನೋಡೋ ಚೆನ್ನಾಗಿ ನೋಡ್ಕೋ. ತಲೆ ಕೆರಿತಾ ಇದ್ದ ನನ್ಗೆ. ವಿಗ್ಗ ಅಯ್ಯಮ್ಮ. ನನ್ನ ಮಗನೇ, ಕೂದ್ಲಿದ್ದು ಯಾಕೆ ವಿಗ್ ಹಾಕೊಂಡಿದ್ಯಾ? ಇದರಿಂದ ದೊಡ್ಡ ಕಥೆನೇ ಇದೆ ಗುರು. ನನ್ನ ದೆವ್ವ ಗೌರಿ ಇದಲ್ಲ, ಅವಳು ಈ ವಿಗ್ನ ನೋಡಿನೇ ನನ್ನ ಲವ್ ಮಾಡಿದ್ದು. ಅದಕ್ಕೆ ಜೋಪಾನವಾಗಿ ಅಲ್ಲ ಕಾಯ್ತಾ. ಕಣೋ, ಈಗ ಅವಳು ಕೈ ಕೊಟ್ಲಲ್ಲ. ಅವಳು ಕೈ ಕೊಟ್ಬಿಟ್ರೆ ಈ ವಿಗಿಲ್ದ ನಾನು ಸತ್ತೋಗ್ಬಿಟ್ಟೆ ಅನ್ಕೋ. ಪೇಪರ್ ಅಲ್ಲಿ ನನ್ನ ಫೋಟೋ ನೋಡಿ ನಾನಲ್ಲ ಅಂತ ಅವಳು ಅನ್ಕೊಂಡ್ಬಿಟ್ರೆ ನಾನ್ ಸಾಯಕ್ ಒಂದು ಅರ್ಥನೇ ಇರಲ್ವಲ್ಲ. ಅದಕ್ಕೆ ವಿಘ್ನ 8 ವರ್ಷದಿಂದ ಗಂಟೆ ಕಾಯ್ತಿದ್ದೀನಪ್ಪ. ಪೆಂಗ, ಹೋಗು. ಸತ್ತಿಲಿ ವಾಸನೆ ಬರ್ತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೋರೋಗು. ಹೋಗು. ಈ ವಾಸನೆ ಬರ್ತದೆ ನಂದಲ್ಲ. ಈ ವಿಗಿದ್ದು 1 ವಾರ ಆಯ್ತು. ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ಅಪ್ಪ ಶಿವ, ಬಾ ಒಟ್ಟಿಗೆ ಸ್ನಾನ ಮಾಡೋಣ. ಏನು ಮಗನ ಜೊತೆ ಬಾತ್ರೂಮ್ಗೆ ಹೋಗ್ಬಿಟ್ರೆ ಬಾತ್ರೂಮ್ನೇ ಬೆಡ್ರೂಮ್ ಮಾಡ್ಬಿಡ್ತಾನೆ. ಹುಷಾರಾಗಿರ್ಬೇಕು ಇವನ ಹತ್ರ. ಮಕ್ಕಳೇ ಮಲ್ಕೋಬೇಡ, ಜನ ಸರಿ ಇಲ್ಲ.